ಅಂದರೆ ಮನುಷ್ಯನ ಜೀವನಕ್ಕೂ ಮತ್ತು ಈ ಲಿಂಗ ಪೂಜೆಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋದು ಪ್ರಶ್ನೆ. ಇದರಲ್ಲಿ ಫಿಸಿಕ್ಸ್ ಇದೆ, ಬಯಾಲಜಿ ಇದೆ, ನ್ಯೂರೋ ಸೈನ್ಸ್ ಇದೆ, ಸೈಕಾಲಜಿ, ಇಷ್ಟೊಂದು ಇಂಟರ್ ಡಿಸಿಪ್ಲಿನ್ ಇರೋಂತಹದ್ದು. ಅದನ್ನು ನಮ್ಮ ಪೂರ್ವಜರು ಇದನ್ನೆಲ್ಲ ಮಾಡಿದ್ರೆ ನಿನಗೆ ಒಳ್ಳೆಯದಾಗುತ್ತೆ, ಎಫೆಕ್ಟ್ ಫೈನಲ್ ಎಂಡ್ ರಿಸಲ್ಟ್ ಏನು ಅಂದರೆ ನಿನಗೆ ಒಳ್ಳೆಯದಾಗುತ್ತೆ. ಬಟ್ ಅವ್ರು ಏನು ಮಾಡಿದ್ರು, ಇದನ್ನೆಲ್ಲ ನೀನು ಮಾಡು ಅಂದರು. ಆದರೆ ಅದರ ಸೈನ್ಸ್ನ ಯಾರೂ ಹೇಳೋಕ್ಕೆ ಪ್ರಯತ್ನ ಪಟ್ಟಿಲ್ಲ. ಅದು ಶಿವನ ದೇವಸ್ಥಾನ ಅಂದರೆ ಶಿವ ಒಂಥರ ನಮಗೆ ತುಂಬ ಹತ್ತಿರ ಅಂತ ಅನಿಸುತ್ತೆ ಫೀಲಿಂಗು. ಕಾರಣ ಏನಂತಂದರೆ ನಮಗೆ ಕಣ್ಣು, ಕಿವಿ, ಮೂಗು ಇವೆಲ್ಲ ಇದ್ದಾಗ ಏನಾಗುತ್ತೆ, ದೇವಸ್ಥಾನಕ್ಕೆ ಹೋದಾಗ ನೀವು ಇಡೀ ದೇವರನ್ನು ಒಟ್ಟಾರೆ ನಾವು ಗಮನ ಮಾಡಲ್ಲ, ಎಲ್ಲೆಲ್ಲೋ ಗಮನ ಹೋಗುತ್ತೆ. ಈ ಸಿಂಪಲ್ ಸ್ಟ್ರಕ್ಚರ್ ಹೆಂಗಿದೆ ಅಂತಂದರೆ ಸುಮ್ಮನೆ ಹೀಗಿದೆ, ಕೆಳಗಡೆ ಒಂದು ಬೇಸ್, ವೆರಿ ಸಿಂಪಲ್ ಸ್ಟ್ರಕ್ಚರು. ಇದೇನಾಗುತ್ತೆ ಅಂದರೆ ನನ್ನ ಗಮನವನ್ನು ಸಂಪೂರ್ಣವಾಗಿ ಕೇಂದ್ರೀಕರಿಸಲು ಅನುಕೂಲವಾಗುವ ಸಿಂಪ್ಲೆಸ್ಟ್ ಸ್ಟ್ರಕ್ಚರ್ ಅಂತ ಕರಿಬೋದು. ಅಲ್ಲಿ ಬಿಲ್ವಪತ್ರೆಯನ್ನು ಸಾಮಾನ್ಯವಾಗಿ ಅರ್ಪಣೆ ಮಾಡ್ತಾರೆ. ಅದು ಬಿಲ್ವಪತ್ರೆ ಇದೆಯಲ್ಲ, ಅದಕ್ಕೆ ಮೆಡಿಸಿನಲ್ ವ್ಯಾಲ್ಯೂಸು ತುಂಬ ಇದೆ. ಅದು ಯಾವ ಥರ ಅಂತಂದರೆ 3 ದಳ ಇರುತ್ತಲ್ವ, ಬಿಲ್ಪತ್ರೆಯಲ್ಲಿ 3 ದಳ ಇರುತ್ತೆ. ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟು ಪ್ರಾಪರ್ಟಿ ಇದೆ, ಫ್ಲಾವಿನಾಯ್ಡ್ಸ್ಗಳಿದೆ. ಅದರದ್ದು ಮೆಡಿಸಿನಲ್ ಪ್ರಾಪರ್ಟಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ನಿಮಗೆ, ಅಷ್ಟು ಅದ್ಭುತ ಅದು. ದೇವಸ್ಥಾನದಲ್ಲಿ ನೀವು ಹೋದರೆ ಪೂಜೆ ಮಾಡೋಕ್ಕಾಗುತ್ತಾ ನಿಮಗೆ? ಬಿಡಲ್ಲ ಅಲ್ವಾ? ಆದರೆ ನನ್ನ ಕೈ ಮೇಲೆ ನಾನು ಇಟ್ಕೊಂಡು ಮಾಡ್ತೀನಿ ಅನ್ನೋ ಫೀಲಿಂಗ್ ಯಾವ ಥರ ಇದೆ ಅಲ್ವಾ? ನನ್ನ ಕೈ ಮೇಲೆ ದೇವನಿದ್ದಾನೆ, ನಾನು ಏನೇನು ಪೂಜೆ ಮಾಡಬೇಕು ಅದನ್ನು ನಾನು ಇಲ್ಲೇ ಮಾಡ್ತಾ ಇದ್ದೀನಿ. ಅಭಿಷೇಕ ಮಾಡ್ತೀನಿ, ಹೂವಿನ ಅಲಂಕಾರ ಮಾಡ್ತೀನಿ, ಮಂಗಳಾರತಿ ಮಾಡ್ತೀನಿ, ನನ್ನ ಕೈ ಮೇಲೇನೆ, ನನ್ನದು ಇದು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗಿದ್ದಾರೆ ಪ್ರೊಫೆಸರ್ ಮಾಲಿನಿ ಅವರು, ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು, ಸಂಶೋಧಕಿ ಮತ್ತು ವಿಜ್ಞಾನಿ. ಸೊ ಸ್ನೇಹಿತರೆ, ಇವತ್ತು ನಾನು ಒಂದು ವಿಚಾರ ತುಂಬ ಇಂಪಾರ್ಟೆಂಟ್ ಮತ್ತು ವೆರಿ ಇಂಟ್ರೆಸ್ಟಿಂಗ್ ಅನಿಸುತ್ತೆ ನನಗೆ. ಈಗ ನಮ್ಮ ಮನೆಯಲ್ಲಿ ಪೂಜೆ ಮಾಡೋದು ಭಾಳ ಕಡಿಮೆ, ಬಟ್ ನಮ್ಮ ತಾತ ಪೂಜೆ ಮಾಡಿರೋದು ನಾನು ನೋಡಿದ್ದೀನಿ. ಕೈಯಲ್ಲಿ ಈ ಥರ ಲಿಂಗ ಅಂತಾರೆ, ಲಿಂಗು ಅಂತಿದ್ರು, ಲಿಂಗು ಇಟ್ಕೊಂಡು ಏನೋ ಒಂದು ಪೂಜೆ ಮಾಡೋದನ್ನು ನಾನು ನೋಡಿದ್ದೀನಿ. ಲಿಂಗ ಪೂಜೆ ಅಂತ ಕರಿತಿದ್ರು. ನಮ್ಮ ಲಿಂಗಾಯತರ ಲಿಂಗ ಪೂಜೆ ಇರುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಆ ಲಿಂಗಾಯತರ ಹೊರತುಪಡಿಸಿ ಕೂಡ ನೀವು ದೇವಸ್ಥಾನಗಳಿಗೆ ಹೋದರೆ ನಾವು ಲಿಂಗವನ್ನು ನೋಡ್ತೀವಿ. ಓಕೆ, ಈಶ್ವರನ ಪ್ರತಿರೂಪ ಅಂತ ನಾವು ಕರಿತೀವಿ ಅದಕ್ಕೆ. ಓಕೆ, ಸೊ ಆ ಲಿಂಗ ಪೂಜೆ ಅಂತಂದರೆ ಒಂದು ಆಕೃತಿ ಇದೆ ಅದಕ್ಕೆ. ಓಕೆ, ಲಿಂಗ ಮತ್ತು ಯೋನಿಯ ಸಂಯೋಗ ಅಂತ ಕೂಡ ನಾವು ಅದಕ್ಕೆ ಅಂದ್ಕೊಂಡಿದ್ದೀವಿ. ಮತ್ತು ಅದರ ಆಕೃತಿ ನೋಡಿದರೆ ಅದು ಹಾಗೆ ಅಂತ ಅನಿಸುತ್ತೆ. ಅದ್ರ ಹಿಂದೆ ಆಸ್ತಿಕರಿಗೆ ತಮ್ಮದೇ ಆದ ಕಾರಣಗಳಿರ್ತವೆ. ಆದರೆ ನನಗೆ ಬೇಕಾಗಿರುವಂಥದ್ದು ವೈಜ್ಞಾನಿಕವಾಗಿ ಇದಕ್ಕೆ ಏನಾದರೂ ಅರ್ಥ ಇದೆಯಾ, ಅಂದರೆ ಮನುಷ್ಯನ ಜೀವನಕ್ಕೂ ಮತ್ತು ಈ ಲಿಂಗ ಪೂಜೆಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋದು ಪ್ರಶ್ನೆ. ಸರ್, ಈಗ ನಮ್ಮಲ್ಲಿ ಇರುವ ಮುಕ್ಕೋಟಿ ದೇವರು ಅಂತೀವಲ್ಲ, ಎಲ್ಲ ದೇವರನ್ನು ನಾವು ಪೂಜೆ ಮಾಡಬೇಕಾದ್ರೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಪೂಜೆ ಮಾಡ್ತೀವಿ. ಪೂಜೆ ಅಂದರೆ ಹಣ್ಣು, ಕಾಯಿ, ಹೂವು ಎಲ್ಲ ಇಟ್ಟು ಮಾಡ್ಕೊಂಡು ದೇವ್ರನ್ನ ಪೂಜೆ ಮಾಡಿ ಬೇಡ್ಕೊಳ್ತೀವಿ. ನನಗೆ ಅದು ಮಾಡಿಕೊಡು, ನನಗೆ ಇದು ಮಾಡಿಕೊಡು, ನನ್ನ ಮಗನಿಗೆ ಟಾಪರ್ ಆಗಬೇಕು, ನನ್ನ ಮಗಳು ಮದುವೆ ಮಾಡಿಕೊಡು, ನಂಗೆ ಜಾಬ್ ಸಿಗಬೇಕು. ಆಮೇಲೆ ಕೆಲವು ಆಗುತ್ತೆ, ಕೆಲವು ಆಗಲ್ಲ. ಆಗದೇ ಇದ್ದಾಗ ದೇವರಿಲ್ಲ ಅಂತ ಆ ಥರ ಒಂದು ಪ್ರತಿಪಾದನೆ ಮಾಡ್ತೀವಿ. ಆದರೆ ಆ ದೇವರಿಂದ ನಮಗೆ ಇಷ್ಟು ಬಿಟ್ಟರೆ ಇಲ್ಲ, ಆಗಲಿಲ್ಲ ಅಂದರೆ ದೇವರಂತ ಪ್ರತಿಪಾದನೆ ಮಾಡೋಂಥ ಸಂಖ್ಯೆ ತುಂಬ ಕಡಿಮೆ. ಆಗಲಿಲ್ಲ ನನ್ನ ಕರ್ಮ, ಅದೇ ಅದೂ ಅದೃಷ್ಟ, ಈ ಥರನೇ ಜಾಸ್ತಿ. ಅದು ಕರ್ಮ ಅದೃಷ್ಟ ಅಂತಲೂ ಅಂತಾರೆ. ಕೆಲವು ಸಲ ನೀನೇ ಇಲ್ಲ, ನೀನು ಇದ್ದೀರಾ, ನನಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದೆ, ನಾನು ಇಷ್ಟೊಂದು ಸತ್ಯವಂತ, ನೀನು ಕಲ್ಲು, ಅದು ಇದು ಅಂತಲೂ ಆ ಥರ ಒಂದಷ್ಟು ಸಣ್ಣ ಪರ್ಸೆಂಟೇಜ್ ಇದೆ. ಯಾಕಂದರೆ ಆ ಥರ ಅನ್ಕೊಂಡ್ರು ಕೂಡ ಇನ್ನೊಂದೇನೋ ಆಗಿರುತ್ತೆ. ಏನೂ ಆಗದೇ ಇರೋಂಥವ್ರು ತುಂಬ ಕಡಿಮೆ. ಇದು ಒಂದು ಆಗಲಿಲ್ಲ, ಬಟ್ ಅದೊಂದು ಇದೆಯಲ್ಲಪ್ಪ, ಆಯ್ತು, ಇದು ಕೊಟ್ಟಿದೆ, ಇದು ಕೊಟ್ಟಿಲ್ಲ ಬಿಡು ಅಂತ ಸಮಾಧಾನ. ಇಷ್ಟ ಹೊರತಾಗಿ ಈ ದೇವರು ಅಂದರೆ ಏನು, ಇದನ್ನ ಈ ಪೂಜೆ ಅಥವಾ ಇದೇನೋ ಒಂದು ನಾವು ಮಾಡ್ತೀವಲ್ಲ, ಈ ಪ್ರಕ್ರಿಯೆ, ಇದರ ಹಿಂದೆ ಏನಾದ್ರು ಒಂದು ಸೈನ್ಸ್ ಇದೆಯಾ ಅಂತ ಯಾವತ್ತೂ ಅರ್ಥ ಮಾಡ್ಕೊಂಡಿಲ್ಲ. ನಾವು ಕಳೆದ ಸಂಚಿಕೆಯಲ್ಲಿ ಒಂದು ನವರಾತ್ರಿಯ ದುರ್ಗೆಯರ ಬಗ್ಗೆ ನಾನು ಮಾತಾಡಿದೆ. ಏನು ಸೈನ್ಸ್ ಅಂದರೆ, ಅಷ್ಟು ನವರಾತ್ರಿಯಲ್ಲಿ ದುರ್ಗೆಯನ್ನು ನಾವು ಬೇರೆ ಬೇರೆ ಒಂದು ಹೆಸರಿನಿಂದ ಪೂಜೆ ಮಾಡೋದು ನಮ್ಮ ಮೆದುಳಿನ ಭಾಗಗಳು ಅಷ್ಟೇ. ಅದನ್ನು ಅರ್ಥ ಮಾಡ್ಕೊಂಡು ನಾವೇನಾದರೂ ಇನ್ನೂ ಡೆಪ್ತಲ್ಲಿ ತಿಳ್ಕೊಳ್ತಾ ಹೋದರೆ ಇನ್ನೂ ಚೆನ್ನಾಗಿ ಅದು ನಮಗೆ ಅರ್ಥ ಆಗ್ತಾ ಬರುತ್ತೆ. ಈಗ ಸುಮ್ಮನೆ ಏನಂದರೆ ನಮಗೇನು ಗೊತ್ತಿಲ್ಲ, ಪೂಜೆ
ಮಾಡ್ತಾ ಇದ್ದೀವಿ ಅಷ್ಟೇ, ಸೂಪರ್ಫಿಷಿಯಲ್ಲು. ಹೊರಗಡೆ ಇದನ್ನು ಮಾಡ್ತಾ ಇದ್ದೀವಿ, ಒಳಗಡೆ ನನ್ನನ್ನು ನಾನು ಒಳ ಹೊಕ್ಕು ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಪ್ರಯತ್ನನೇ ಪಡ್ತಿಲ್ಲ. ಇಲ್ಲಿ ಲಿಂಗ ಪೂಜೆಯಲ್ಲಿ ನಾವು ಸಾಮಾನ್ಯವಾಗಿ ಲಿಂಗಾಯತರು ಸಾಮಾನ್ಯ ಮಾಡ್ತಾರೆ ನೋಡಿ, ಕೈ ಮೇಲೆ ಇಟ್ಕೊಂಡು ಲಿಂಗವನ್ನು ಇಟ್ಕೊಂಡು ಪೂಜೆ ಮಾಡೋದು. ಇಲ್ಲ ದೇವಸ್ಥಾನ, ಶಿವನ ದೇವಸ್ಥಾನದಲ್ಲಿ ಲಿಂಗ ಇರುತ್ತೆ, ಶಿವಲಿಂಗ ಇರುತ್ತೆ, ಅದನ್ನು ಪೂಜೆ ಮಾಡೋ ಅಂಥದ್ದು. ಇದರಲ್ಲಿ ಫಿಸಿಕ್ಸ್ ಇದೆ, ಬಯಾಲಜಿ ಇದೆ, ನ್ಯೂರೋ ಸೈನ್ಸ್ ಇದೆ, ಸೈಕಾಲಜಿ, ಇಷ್ಟೊಂದು ಇಂಟರ್ ಡಿಸಿಪ್ಲಿನ್ ಇರೋಂತಹದ್ದು. ಅದನ್ನು ನಮ್ಮ ಪೂರ್ವಜರು ಇದನ್ನೆಲ್ಲ ಮಾಡಿದ್ರೆ ನಿನಗೆ ಒಳ್ಳೆಯದಾಗುತ್ತೆ, ಎಫೆಕ್ಟ್ ಫೈನಲ್ ಎಂಡ್ ರಿಸಲ್ಟ್ ಏನು ಅಂದರೆ ನಿನಗೆ ಒಳ್ಳೆಯದಾಗುತ್ತೆ. ಬಟ್ ಅವ್ರು ಏನು ಮಾಡಿದ್ರು, ಇದನ್ನೆಲ್ಲ ನೀನು ಮಾಡು ಅಂದರು. ಆದರೆ ಅದರ ಸೈನ್ಸ್ನ ಯಾರೂ ಹೇಳೋಕ್ಕೆ ಪ್ರಯತ್ನ ಪಟ್ಟಿಲ್ಲ. ಎಲ್ಲೋ ಒಂದಷ್ಟು ಜನ ಅದರ ಹಿಂದಿರುವ ಸೈನ್ಸ್ನ ಸ್ವಲ್ಪ ಹೇಳಿದ್ದಾರೆ, ಬಟ್ ಇನ್ ಡೆಪ್ತಲ್ಲಿ ಹೇಳಿದಿರೋದು ನನಗೆ ಗೊತ್ತಿಲ್ಲ. ನಾನು ಒಂದಷ್ಟು ವಿಚಾರ ನನ್ನ ತರ್ಕಕ್ಕೆ ಸಂಬಂಧಿಸಿದಂಥದ್ದನ್ನು ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಾವು ಧ್ಯಾನ ಅಂತ ಮಾಡಬೇಕು. ಧ್ಯಾನ ಮಾಡಿದಾಗ ಏನಾಗುತ್ತೆ, ಬಹಳ ಬೇಕಾದಷ್ಟು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಜೀವಕ್ಕೆ, ನಮ್ಮ ಉಸಿರು ನಮಗೆ ಎಷ್ಟು ಮುಖ್ಯನೋ ಇವು ಮೂರು ನಮಗಿತ್ತು ಅಂತಂದರೆ ಪರಿಪೂರ್ಣ ಆರೋಗ್ಯ ನಮ್ಮದಾಗುತ್ತೆ. ಅದನ್ನು ಪಡೆಯುವ ಕೀಲಿಕೈ ಯಾವುದು, ಆರೋಗ್ಯದ ಕೀಲಿಕೈ ಯಾವುದು ಅಂತಂದರೆ ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮ. ಅದರಲ್ಲಿ ಧ್ಯಾನ ಇದೆಯಲ್ಲ, ಮೆಡಿಟೇಷನ್ ಮಾಡಿದಾಗ ದೇಹದ ಒಳಗಡೆ ನಿಮಗೆ ಬೇಕಾದಷ್ಟು ಬದಲಾವಣೆಗಳು ಆಗ್ತಾ ಬರುತ್ತೆ. ತಲೆಯಿಂದ ಕಾಲಿನವರೆಗೂ ದೇಹದ ಎಲ್ಲ ಅಂಗಾಂಗಗಳಲ್ಲಿ ಬದಲಾವಣೆಗಳು ಆಗ್ತಾ ಬರುತ್ತೆ. ಧ್ಯಾನದಲ್ಲಿ 100 ಥರದ ಧ್ಯಾನಗಳಿದೆ, ಒಬ್ಬೊಬ್ಬರು ಒಂದೊಂದು ಥರ ಧ್ಯಾನ ಮಾಡ್ತಾರೆ. ಇಲ್ಲಿ ಲಿಂಗ ಪೂಜೆ ಅಂತಂದಾಗ ಒಂದು ಧ್ಯಾನ, ಅದು ಲಿಂಗ ಪೂಜೆ ಮಾಡೋದಿದೆಯಲ್ಲ ಒಂದು ಧ್ಯಾನ. ಈಗ ಧ್ಯಾನ ಮಾಡಬೇಕಾದ್ರೆ ನೀವು ನಿರಾಕಾರನ ಏನೂ ಇಲ್ಲ ಧ್ಯಾನ ಮಾಡು ಅಂತಂದರೆ ಏನೂ ನಾನು ನೋಡದೆ ಕೇಂದ್ರೀಕರಿಸೋಕ್ಕೆ ಆಗೋದಿಲ್ಲ. ನನಗೆ ಒಂದು ಆಕಾರ ಬೇಕು. ನಾನು ಧ್ಯಾನ ಮಾಡಬೇಕಾದ್ರೆ ಇಲ್ಲ ಕಣ್ಣು ಮುಚ್ಕೊಂಡು ಉಸಿರನ್ನು ಗಮನಿಸ್ಕೊಂಡು ಮಾಡೋದು ಬೇರೆ, ಅದು ಬೇರೆ ಬೇರೆ ಥರದ ಧ್ಯಾನ. ಇಲ್ಲಿ ಒಂದು ಆಕಾರ ಇಲ್ಲದೆ ಸುಮ್ಮನೆ ಗೋಡೆ ಗೋಡೆಯಲ್ಲಿ ಒಂದು ಡಾಟಾರು ಇರಬೇಕು. ನಾನು ಗೋಡೆನ ಕೇಂದ್ರೀಕರಿಸ್ತಾ ಇದ್ದೀನಿ ಅಂದರೆ ಒಂದು ಮೊಳೆನಾರು ಇರಬೇಕು, ಒಂದು ಡಾಟಾರು ಇರಬೇಕು, ಒಂದು ಚಿತ್ರಪಟನಾರು ಇರಬೇಕು. ನಾನು ಅದನ್ನು ನೋಡ್ಕೊಂಡು ನನ್ನ ಕೇಂದ್ರೀಕರಿಸ್ಕೊಂಡು ನನ್ನ ಗಮನವನ್ನು ಕೇಂದ್ರೀಕರಿಸಿ ನಾನು ಮಾಡೋ ಅಂಥದ್ದು. ನಿರಾಕಾರ ಅಂದಾಗ ಏನೂ ಆಕಾರನೇ ಇಲ್ಲದ ಜಾಗದಲ್ಲಿ ನಾನು ಧ್ಯಾನ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮ ಹಿರಿಯರು ಏನು ಮಾಡಿದ್ರು, ಒಂದು ಆಕಾರವನ್ನು ಇಟ್ಟರು. ಧ್ಯಾನಕ್ಕೆ ನಿನಗೆ ಅನುಕೂಲ ಆಗಲಿ ಅಂತ ಒಂದು ಆಕಾರ ಯಾವ ಥರ ಇತ್ತು ಅಂತಂದರೆ ಅತ್ಯಂತ ಸರಳವಾದ ಆಕಾರ. ಅದಕ್ಕೆ ಕಣ್ಣಿಲ್ಲ, ಕಿವಿ ಇಲ್ಲ, ಮೂಗಿಲ್ಲ, ಬಾಯಿಲ್ಲ, ಕೈ ಕಾಲು ಏನೂ ಇಲ್ಲದ ವೆರಿ ವೆರಿ ಸಿಂಪಲ್ ಮನುಷ್ಯನ ಎಷ್ಟು ಸರಳವಾಗಿ ಇದನ್ನು ಕೊಟ್ಟಿದ್ದಾರೆ ಅಂದರೆ ಕಾಂಪ್ಲಿಕೇಟ್ ಮಾಡ್ಕೋಬೇಡ. ಬಹಳ ಸುಲಭದಲ್ಲಿ ನಿನ್ನ ಧ್ಯಾನವನ್ನು ನೀನು ಮಾಡಿ ನಿನ್ನ ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡಿ ನೀನು ಸಹ ದೇವನಂತೆ ಆಗುವಂತಹದನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಅಂತ ನಮ್ಮ ಪೂರ್ವಜರು ಕೊಟ್ಟಿರೋ ಅಂಥದ್ದು. ಅಲ್ಲಿ ಯಾವ ಥರ ಅಂತಂದರೆ ಆಕಾರ ನಿಮಗೆ ಕಣ್ಣು, ಕಿವಿ, ಮೂಗು ಇವೆಲ್ಲ ಇದ್ದಾಗ ಏನಾಗುತ್ತೆ, ದೇವಸ್ಥಾನಕ್ಕೆ ಹೋದಾಗ ನೀವು ಇಡೀ ದೇವರನ್ನು ಒಟ್ಟಾರೆ ನಾವು ಗಮನ ಮಾಡಲ್ಲ, ಎಲ್ಲೆಲ್ಲೋ ಗಮನ ಹೋಗುತ್ತೆ. ಮೂಗಿನ ಕಡೆ ಹೋಗ್ಬೋದು, ಕಿವಿ ಕಡೆ ಹೋಗ್ಬೋದು. ಅಂದರೆ ನಮ್ಮ ಡಿಸ್ಟ್ರ್ಯಾಕ್ಷನು, ಆಕಾರಗಳಿದ್ದಾಗ ಡಿಸ್ಟ್ರ್ಯಾಕ್ಷನು. ಈ ಸಿಂಪಲ್ ಸ್ಟ್ರಕ್ಚರ್ ಹೆಂಗಿದೆ ಅಂತಂದರೆ ಸುಮ್ಮನೆ ಹೀಗಿದೆ, ಕೆಳಗಡೆ ಒಂದು ಬೇಸ್, ವೆರಿ ಸಿಂಪಲ್ ಸ್ಟ್ರಕ್ಚರು. ಇದೇನಾಗುತ್ತೆ ಅಂದರೆ ನನ್ನ ಗಮನವನ್ನು ಸಂಪೂರ್ಣವಾಗಿ ಕೇಂದ್ರೀಕರಿಸಲು ಅನುಕೂಲವಾಗುವ ಸಿಂಪ್ಲೆಸ್ಟ್ ಸ್ಟ್ರಕ್ಚರ್ ಅಂತ ಕರಿಬೋದು. ಜಗತ್ತಿನಲ್ಲಿರುವ ಅತ್ಯಂತ ಸುಲಭದ, ಅತೀ ಸರಳದ ಒಂದು ಆಕಾರ ಯಾವುದು ಅಂದರೆ ಲಿಂಗ ಅಷ್ಟೇ. ಲಿಂಗ ಯಾವುದನ್ನು ಪ್ರತಿಪಾದಿಸುತ್ತೆ ಅಂದರೆ ಕಾಸ್ಮಿಕ್ ಆಕ್ಸಿಸ್. ಅದು ಕೆಳಗಡೆ ಒಂದು ಬೇಸ್ ಇದೆ, ಕಾಸ್ಮಿಕ್ ಆಕ್ಸಿಸ್ ಇದೆ. ಅದನ್ನು ಎನರ್ಜಿ ಅಂತ ಕರಿತೀವಿ. ಕಾಸ್ಮಿಕ್ ಆಕ್ಸಿಸ್ ಮ್ಯಾಟರ್ ಅಲ್ವಾ. ಅದನ್ನು ಇನ್ನೊಂದು ನಾವು ಹೇಳೋದು ಅಂತಂದರೆ ಲಿಂಗ ಯೋನಿ ಅಂತಲೂ ಅಂತಾರೆ, ಅದನ್ನು ಆ ಥರನೂ ಹೇಳ್ತಾರೆ, ಅಥವಾ ಕಾಸ್ಮಿಕ್ ಆಕ್ಸಿಸ್ ಅನ್ಬೋದು. ಇವೆರಡು ಸೇರಿದಾಗ ಏನಾಗುತ್ತೆ ಅಂದರೆ ಜೀವಿಯ ಉಗಮ ಆಗುತ್ತೆ. ಒಂದು ಸೃಷ್ಟಿಯ ಮೂಲ ಕಾಸ್ಮಿಕ್ ಆಕ್ಸಿಸ್ಸು ಮತ್ತು ಬೇಸು ಇವೆರಡು ಸೇರಿದಾಗ ಏನಾಗುತ್ತೆ, ಎನರ್ಜಿ ಪ್ಲಸ್ ಮ್ಯಾಟರ್ ಎರಡು ಸೇರಿದಾಗ ಒಂದು ಸೃಷ್ಟಿಯಾಗುತ್ತೆ ಅನ್ನುವುದನ್ನು ಎಂಥ ಥಿಯರಿ ಅಂದರೆ ಅದು ಅದ್ಭುತ ಥಿಯರಿ. ಎರಡೂ ಸರಿಯಾದ ರೀತಿಯಲ್ಲಿ ವಿಲೀನಗೊಂಡಾಗ ಒಂದು ಜೀವಿಯ ಪ್ರೈಮಾಡಿಯಲ್ ಅಂತ ನಾವೇನು ಹೇಳ್ತೀವಿ ಅದರ ಒಂದು ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಒಂದು ಥರ್ಮೋಡೈನಮಿಕ್ಸು ಸಹ ಇದೆ. ಈ ಲಿಂಗದನ್ನು ನಾವು ನೋಡಿದಾಗ ಅಭಿಷೇಕನ ಮಾಡ್ತಾರೆ. ಲಿಂಗಕ್ಕೆ ಅಭಿಷೇಕ ಮಾಡ್ತಾರಲ್ಲ, ಕಲ್ಲು ಆ ವಾತಾವರಣದಲ್ಲಿರುವ ಒಂದು ಶಾಖ ಬಿಸಿಯನ್ನು ಹೀರ್ಕೊಂಡಿರುತ್ತೆ. ಅದಕ್ಕೆ ನೀರು ಬಿಟ್ಟಾಗ ಕೂಲಿಂಗ್ ಎಫೆಕ್ಟ್ ಆಗುತ್ತೆ. ಈಶ್ವರನ ದೇವಸ್ಥಾನದಲ್ಲಿ ನೀವು ನೋಡಿದಾಗ ಗರ್ಭಗುಡಿ ಕೂಲಾಗಿರುತ್ತೆ.
ಅದು ಏನು ಮಾಡುತ್ತೆ ನಮಗೆ ಒಂದು ಕಾಮ್ನೆಸ್ ಕೊಡೋ ಅಂಥದ್ದು. ನಿಮಗೆ ಕೂಲಾಗಿರೋ ಈಗ ಗುಹೆಗಳಿರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ. ಗುಹೆ ಇರೋಂಥ ದೇವಸ್ಥಾನಗಳು ನೋಡಿ, ಕೆಲವೊಂದು ಗುಹೆಗಳಲ್ಲಿ ಶಿವಲಿಂಗ ಇರುತ್ತೆ. ಟೆಂಪಲ್ಲು ನೀವು ಒಳಗಡೆ ಹೋದಾಗ ನಿಮಗೆ ಯಾವ ಥರ ಒಂಥರ ಫೀಲಿಂಗ್ ಆಗುತ್ತೆ ಅಂದರೆ ಒಂಥರ ಅದ್ಭುತವಾದ ಆನಂದ ಆಗುತ್ತೆ ನಿಮಗೆ. ಏಕೆಂದರೆ ಫುಲ್ ಕೂಲಾಗಿರುತ್ತೆ. ಅದಕ್ಕೆ ಅಭಿಷೇಕವನ್ನು ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡ್ತಾರೆ. ನಂತರ ಇಲ್ಲಿ ಏನು ಮಾಡ್ತಾರೆ, ದೇವಸ್ಥಾನ ಶಿವಲಿಂಗ ಅಂದರೆ ಈಶ್ವರನ ದೇವಸ್ಥಾನ ಅಂತಂದಾಗ ಅಲ್ಲಿ ಬಿಲ್ವಪತ್ರೆಯನ್ನು ಸಾಮಾನ್ಯವಾಗಿ ಅರ್ಪಣೆ ಮಾಡ್ತಾರೆ. ಅದು ಬಿಲ್ವಪತ್ರೆ ಇದೆಯಲ್ಲ, ಅದಕ್ಕೆ ಮೆಡಿಸಿನಲ್ ವ್ಯಾಲ್ಯೂಸು ತುಂಬ ಇದೆ. ಅದು ಯಾವ ಥರ ಅಂತಂದರೆ 3 ದಳ ಇರುತ್ತಲ್ವ, ಬಿಲ್ಪತ್ರೆಯಲ್ಲಿ 3 ದಳ ಇರುತ್ತೆ. ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟು ಪ್ರಾಪರ್ಟಿ ಇದೆ, ಫ್ಲಾವಿನಾಯ್ಡ್ಸ್ಗಳಿದೆ. ಅದರದ್ದು ಮೆಡಿಸಿನಲ್ ಪ್ರಾಪರ್ಟಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ನಿಮಗೆ, ಅಷ್ಟು ಅದ್ಭುತ ಅದು. ಅದನ್ನು ಅರ್ಪಣೆ ಮಾಡ್ತಾರಲ್ಲ, 3 ಬೇರೆ ಬೇರೆ ಥರ ಅದನ್ನು ನಾವು ಅನಾಲಿಸಿಸ್ ಮಾಡ್ತಾ ಹೋದರೆ 3 ಇದೆಯಲ್ಲ, ಅದು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅನ್ನೋದನ್ನು ನಿಮಗೆ ಅರ್ಥೈಸುತ್ತೆ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಂತ ಅರ್ಥೈಸುತ್ತೆ. ಅದು ಒಂದು ಅರ್ಥ. ಆದರೆ ನಮ್ಮ ದೇಹದಲ್ಲಿರುವ 3 ನರ್ವಸ್ ಸಿಸ್ಟಮು, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮು, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮು, ಎಂಟರಿಕ್ ನರ್ವಸ್ ಸಿಸ್ಟಮ್, 3 ಪ್ರತಿಪಾದಿಸುತ್ತೆ. ಈ ಬಿಲ್ವಪತ್ರೆಯಲ್ಲೇ ಇಷ್ಟೊಂದು ಅರ್ಥಗಳಿದೆ ನಮಗೆ. ನಾವು ಅರ್ಥ ಮಾಡ್ಕೊತಾ ಇಲ್ಲ ಅದನ್ನು. ಬಿಲ್ಪತ್ರೆ ಹಾಕ್ಬಿಟ್ಟು ಈಶ್ವರಂಗೆ ಇದು ಮಾಡಿಬಿಟ್ಟು ಕೈ ಮುಗಿದ್ಬಿಟ್ರೆ ನಮ್ಗೆ ವರ ಸಿಕ್ಬಿಡುತ್ತೆ, ಆಗುತ್ತಾ? ನನ್ನ ದೇಹವನ್ನು ನಾನು ಅರ್ಥ ಮಾಡ್ಕೋಬೇಕು. ಆ 3 ನರ್ವಸ್ ಸಿಸ್ಟಮ್ಗಳನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ. ನೀನು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಸಪ್ರೆಸ್ ಮಾಡು, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಮಾಡು, ಆವಾಗ ನಿನ್ನ ಎಂಟ್ರಿಕ್ ನರ್ವಸ್ ಸಿಸ್ಟಮು ಚೆನ್ನಾಗಿರುತ್ತೆ ಅನ್ನೋದನ್ನೆಲ್ಲ ರೆಪ್ರೆಸೆಂಟು. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅದರ ಬಗ್ಗೆನೂ ಅಷ್ಟೇ. ನೀನು ರಿಸಿಲಿಯನ್ಸ್, ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರು. ಹಿಂದಿನದನ್ನು ಅತಿಯಾಗಿ ಈ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ನಾವು ಕರಿತೀವಿ ನೋಡಿ. ಡಿಫಾಲ್ಟ್ ಮೋಡ್ ನೆಟ್ವರ್ಕಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಓವರ್ ಥಿಂಕಿಂಗ್ ಮಾಡೋದು, ಈಗೋನ ಜಾಸ್ತಿ ಮಾಡ್ಕೊಳ್ಳೋ ಅಂಥದ್ದು, ಆ ಥರದ್ದೆಲ್ಲ ಮಾಡ್ತೀವಲ್ಲ, ಅದನ್ನು ಮಾಡಬೇಡ ಅನ್ನುವುದನ್ನು, ಎಲ್ಲದನ್ನು ಪಾಸ್ಟು, ಪ್ರೆಸೆಂಟು, ಫ್ಯೂಚರ್ನ ಒಂದೇ ಥರ ಅದನ್ನು ಒಂದು ಚಿತ್ತಶುದ್ಧಿ ಅಂತ ಅನ್ಬೋದು, ಅಥವಾ ಒಂದು ಸ್ಥಿತಿಸ್ಥಾಪಕತ್ವ ಅಂತ ಅಂತೀವಿ. ಆ ಥರದ ಮನಸ್ಥಿತಿಯಲ್ಲಿ ಹಿಂದೆ ಏನಾಗಿದೆ, ಈಗೇನಾಗ್ತಿದೆ, ಮುಂದೆ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಅದನ್ನು ರೆಪ್ರೆಸೆಂಟ್ ಮಾಡೋ ಅಂಥದ್ದು ಈ ಒಂದು ಬಿಲ್ವಪತ್ರೆ ಅಂತ ನಾವು ಹೇಳಬಹುದು. ಇದರ ಜೊತೆಗೆ ಓಂಕಾರ ಚಾಂಟಿಂಗ್ ಮಾಡ್ತಾರೆ. ಓಂಕಾರ ಚಾಂಟಿಂಗ್ ಮಾಡಿದ್ರೆ ಡೈರೆಕ್ಟು ನಿಮ್ಮ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಏನಕ್ಕೆ ಅಂತಂದರೆ ವೇಗಸ್ ನರ್ವ್ ಬ್ರ್ಯಾಂಚಸ್ಸು, ಗಂಟಲು ಎಲ್ಲ ಇರುತ್ತೆ, ಇಲ್ಲಿ ಬಂದಿರುತ್ತೆ. ಓಂ ಅಂತಂದಾಗ ರೆಸೊನೆನ್ಸು, ನಮ್ಮ ಈ ಬುರುಡೆ ಇದೆಯಲ್ಲ ನಮ್ಮ ಮತ್ತು ಗಂಟಲು, ಇಲ್ಲಿ ಆ ರೆಸೊನೆನ್ಸ್ ಏನಾಗುತ್ತೆ ಅಂದರೆ ಈ ಒಳಗಡೆ ಒಂದು ವೈಬ್ರೇಷನ್ನ ಕ್ರಿಯೇಟ್ ಮಾಡುತ್ತೆ. ಆಲ್ಫಾಗೆ ನಮ್ಮನ್ನು ತಗೊಂಡೋಗುತ್ತೆ. ಮೆದುಳಿನ ಅಲೆಗಳು ಆಲ್ಫಾ ಸ್ಟೇಜ್ಗೆ ಹೋಗೋದಕ್ಕೆ ಓಂ ಅಂತ ನಾವು ಯಾವಾಗ ಚಾಂಟ್ ಮಾಡ್ತೀವಿ, ಆಲ್ಫಾ ಅಲೆಗೆ ಬೇಗ ಆಲ್ಫಾ, ಆಮೇಲೆ ಟ್ರಾನ್ಸ್ಕೋಟ್ ಹೋಗ್ತೀವಿ ನಾವು. ಚಾಂಟ್ ಮಾಡ್ತಾ ಮಾಡ್ತಾ 108 ಸಲ ಪಂಚಾಕ್ಷರಿ ಮಂತ್ರ ಅಥವಾ ಶಿವಸ್ತೋತ್ರ ಮಾಡಬೇಕು, ಓಂಕಾರ ಚಾಂಟಿಂಗ್ ಮಾಡಬೇಕು ಅಂದಾಗ ಇದು ಯಾವ ಥರ ಅಂತಂದರೆ, ಪ್ರಾಣಾಯಾಮದಲ್ಲಿ ಭ್ರಮರಿ ಪ್ರಾಣಾಯಾಮ ಅಂತ ನೀವು ಕೇಳಿರ್ಬೋದು. ಭ್ರಮರಿ ಪ್ರಾಣಾಯಾಮ ಅಂದರೆ ನಾವು ಕಿವಿನ ಮುಚ್ಕೊಂಡು ಇದು ಅಂತ ಒಂಥರ ಈ ಜೀರುಂಡೆ ಥರ ಶಬ್ದ ಮಾಡ್ತೀವಿ. ಅದು ಮಾಡಿದಾಗ್ಲೂ ಇದೇ ಎಫೆಕ್ಟ್ ಬರುತ್ತೆ. ಓಂಕಾರ ಮಾಡಿದಾಗಲೂ ಇದೇ ಎಫೆಕ್ಟ್ ಬರುತ್ತೆ. ಏನಾಗುತ್ತೆ, ನಮ್ಮ ಮೆದುಳಿನ ಅಲೆಗಳು ಆಲ್ಫಾ ತೀಟಾಗೆ ಹೋಗುತ್ತೆ. ನಮಗೆ ಬೇಕಾಗಿರೋ ಅಂಥ ಸ್ಥಿತಿ ಅದು. ಏಕೆಂದರೆ ಬೀಟಾ ಫೈರ್ ಆಗ್ತಾ ಇರುತ್ತಲ್ಲ, ಆಲ್ಫಾ ತೀಟಾ ಬೇಕಾಗಿರೋದು ಅಲ್ಲಿಗೆ ಹೋಗುತ್ತೆ. ನಂತರ ಓಂಕಾರ ಚಾಂಟಿಂಗ್ ಮಾಡಬೇಕಾದ್ರೆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ವೇಗಸ್ ನರ್ವ್ ಕುತ್ತಿಗೆ ಭಾಗದಲ್ಲೂ ಇರುವಂಥದ್ದು ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆದರೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿದೆ ಅಂತಲೇ ಅರ್ಥ. ಕಾಮ್ ಆಗಿರ್ತೀವಿ, ಕೂಲಾಗಿರ್ತೀವಿ, ಒಂಥರ ದೇಹದ ಎಲ್ಲ ಕ್ರಿಯೆಗಳು ಒಂಥರ ಒಂದು ಸಮಸ್ಥಿತಿಗೆ ಬಂದಿರುತ್ತೆ. ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗ್ತಾ ಇರುತ್ತದೆ. ಮುಂಭಾಗದ ಮೆದುಳು ಅರಿವಿನ ಮೆದುಳು, ಪ್ರಜ್ಞಾ ಮೆದುಳು. ಇದರ ಜೊತೆಗೆ ನಾವೇನು ಮಾಡ್ತೀವಿ, ಶಿವ ದೇವಸ್ಥಾನ ಎಲ್ಲ ದೇವಸ್ಥಾನದಲ್ಲೂ ಪ್ರದಕ್ಷಿಣೆ ಬರ್ತೀವಿ. ಪ್ರದಕ್ಷಿಣೆ ಬಂದಾಗ ಏನಾಗುತ್ತೆ ಅಂದರೆ ನಮ್ಮ ಬಲಭಾಗ ಆ ಒಂದು ಮೂಮೆಂಟ್ ಇದೆಯಲ್ಲ, ಈಗ ನಾವು 1 ರೌಂಡು 2, ಒಬ್ಬರು 1 ರೌಂಡ್ ಬರ್ತಾರೆ, 2, 3 ಇದೆಲ್ಲ ಬರ್ತಾರಲ್ಲ, ಇದು ಬಂದಾಗ ನಮ್ಮ ಬಲಭಾಗದ ಮೆದುಳು ಎಡಭಾಗದ ಮೆದುಳು ಸಿಂಕ್ರೊನೈಸ್ ಚೆನ್ನಾಗಿ ಆಗ್ತಾ ಬರುತ್ತೆ ಅದ್ಭುತವಾಗಿ. ಇದನ್ನು ಬುದ್ಧಿಸ್ಟ್ ವಾಕಿಂಗ್ ಮೆಡಿಟೇಷನ್ ಅಂತ ಒಂದಿದೆ. ನಡ್ಕೊಂಡು ಮೆಡಿಟೇಷನ್ ಮಾಡ್ತಾರವರು, ವಾಕಿಂಗ್ ಮೆಡಿಟೇಷನ್. ಬುದ್ಧಿಸಮಲ್ಲಿ ಮೆಡಿಟೇಷನ್ಗೆ ಬಹಳ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಆಮೇಲೆ ಸೂಫಿ ಅಂತ ನೀವು ಕೇಳಿರ್ಬೋದು, ಸೂಫಿ ಸಂತರು, ಅವರು ಒಂಥರ ಸುತ್ತುತ್ತಾರೆ, ಗೊತ್ತಾ, ನೋಡಿದ್ದೀರಾ, ಲಿಂಗ್ ಒಂಥರ ಸುತ್ತಕೊಂಡು ಡ್ಯಾನ್ಸ್ ಮಾಡ್ತಾರೆ. ಮಾಡ್ತಾ 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 ಟ್ರಾನ್ಸ್ ಕೊಟ್ಟೋಗ್ತಾರೆ ಅವರು. ಆ ಸೂಫಿಗಳ ಆ ಒಂದು
ಡಾನ್ಸ್ ಆಗಿರ್ಬೋದು, ಬುದ್ಧಿಸ್ಟ್ ವಾಕಿಂಗ್ ಮೆಡಿಟೇಷನ್ ಆಗಿರ್ಬೋದು. ಇದರ ಜೊತೆಗೆ ನಾವು ಈಶ್ವರ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಮಾಡೋದೇ ಆಗಲಿ, ಓಂಕಾರ ಚಾಂಟ್ ಮಾಡೋದೇ ಆಗಲಿ, ಎಲ್ಲದು ನಮ್ಮನ್ನು ಆಲ್ಫಾ ಬೀಟಾ ಸ್ಥಿತಿಗೆ ತಗೊಂಡೋಗುತ್ತೆ. ಇದರ ಜೊತೆಗೆ ನಮ್ಮ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗೋ ಥರ ಮಾಡುತ್ತೆ. ನಂತರ ಅಲ್ಲಿ ಏನಾಗುತ್ತೆ, ಈಶ್ವರನ ದೇವಸ್ಥಾನ ನೀವು ನೋಡಿರ್ಬೋದು, ಸಾಮಾನ್ಯವಾಗಿ ಒಂದು ಸ್ವಲ್ಪ ಕತ್ತಲು ಥರನೇ ಇರುತ್ತೆ. ಕತ್ತಲು ಇದ್ದಾಗೇನಾಗುತ್ತೆ, ನಮಗೆ ಬೆಳಕು ಜಾಸ್ತಿ ಇದ್ದಾಗ ಡಿಸ್ಟ್ರ್ಯಾಕ್ಷನ್ನು ಜಾಸ್ತಿ. ಕತ್ತಲು ಯಾವಾಗ ಆಗುತ್ತೆ, ನಾವೇನು ಮಾಡ್ತೀವಿ, ಹೊರಗಡೆಯಿಂದ ಕಟ್ಟಾಗಿ ಇನ್ನರ್ ನಮ್ಮ ಅರಿವನ್ನ ಜಾಸ್ತಿ ಮಾಡ್ಕೊತ ಬರ್ತೀವಿ. ಹೊರಗಡೆದು ಲೈಟ್ ಜಾಸ್ತಿ ಇಲ್ದಲೆ ಕತ್ತಲು ಒಂದು ಮಂದವಾದ ಬೆಳಕಿನಲ್ಲಿ ದೇವರದ್ದನ್ನು ನಾವು ನೋಡ್ತಾ ಇರ್ತೀವಲ್ಲ, ಆ ಕತ್ತಲು ಇಲ್ಲಿ ನಾನು ಹಾರ್ಮೋನ್ಸ್ಗಳ ಬಗ್ಗೆ ಹೇಳ್ತೀನಿ ನಂತರ, ಯಾವ್ಯಾವ ಹಾರ್ಮೋನ್ ಆ್ಯಕ್ಟಿವೇಟ್ ಆಗುತ್ತೆ ಅಂತ. ಈ ಕತ್ತಲಿನಲ್ಲಿ ಏನಾಗುತ್ತೆ ಅಂದರೆ ಇನ್ನರ್ ಕಾನ್ಷಿಯಸ್ನೆಸ್ಸು ನಮಗೆ ಜಾಸ್ತಿ ಆಗುತ್ತೆ. ಇನ್ನರ್ ಕಾನ್ಷಿಯಸ್ನೆಸ್ಸು ಜಾಸ್ತಿ ಆದಾಗ ನಮಗೇನಾಗುತ್ತೆ, ಇದರ ಜೊತೆಗೆ ಅಲ್ಲಿ ನಮಗೆ ತೀರ್ಥ ಪ್ರಸಾದ, ಹೂವು, ಆ ಒಂದು ನೀರು ಬೀಳೋದಿದೆಯಲ್ಲ, ಅದು ಏನು ಅಭಿಷೇಕ ಮಾಡ್ತಾ ಇರೋದು, ಅದೆಲ್ಲ ಒಟ್ಟಾರೆ ಹೆಂಗಾಗುತ್ತೆ ಅಂದರೆ ಪಂಚೇಂದ್ರಿಯಗಳು ಆ್ಯಕ್ಟಿವೇಟ್ ಆಗೋದ್ರಿಂದ ನಮ್ಮನ್ನ ಬೇರೆ ಒಂದು ಟ್ರಾನ್ಸ್ ಸ್ಥಿತಿಗೆ ತಗೊಂಡೋಗಿರುತ್ತೆ. ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗಿರುತ್ತೆ. ಮನುಷ್ಯನ ಒಂದು ಈಗೋ, ಅಹಂ ಅಂತ ಏನಿರುತ್ತೆ ಅದು ಸಂಪೂರ್ಣವಾಗಿ ಇಲ್ಲದಂಗೆ ಮತ್ತು ಸಮಾಧಾನ ಸ್ಥಿತಿ. ಅದಕ್ಕೆ ನೋಡಿ, ದೇವಸ್ಥಾನಕ್ಕೆ ಹೋಗಿ ಬಂದಾಗ, ಅದು ಶಿವನ ದೇವಸ್ಥಾನ ಅಂದರೆ ಶಿವ ಒಂಥರ ನಮಗೆ ತುಂಬ ಹತ್ತಿರ ಅಂತ ಅನಿಸುತ್ತೆ ಫೀಲಿಂಗು. ಕಾರಣ ಏನಂತಂದರೆ ಜನಸಾಮಾನ್ಯರಿಗೆ, ದೀನ ದಲಿತರಿಗೆ, ಬರೀ ದೇವತೆಗಳಿಗೆ ಮಾತ್ರ ಅಲ್ಲ, ಅವನು ರಾಕ್ಷಸರಿಗೆ, ದಾನವರಿಗೆ ಮತ್ತು ಎಲ್ಲ ಥರ ರಾಕ್ಷಸ ಗಣಗಳು ಎಲ್ಲರಿಗೂ ಬೇಕಾದವರು. ಆಮೇಲೆ ಅವರ ವೇಷಭೂಷಣ ಅಂತಂದಾಗಲೂ ನಾವು ಶಿವನ ಕಲ್ಪನೆಯಲ್ಲಿ ಯಾವ ಆಭರಣನೂ ಇಲ್ಲ, ಬರೀ ಕುತ್ತಿಗೆಗೆ ಒಂದು ಸರ್ಪ, ಆಮೇಲೆ ರುದ್ರಾಕ್ಷಿ, ಮತ್ತು ಸೊಂಟಕ್ಕೆ ಒಂದು ಜಿಂಕೆ ಚರ್ಮ ಅಂದಾಗ ಅದು ನೋಡಿ, ಈಗ ತುಂಬ ಸಫೆಸ್ಟಿಕೇಟೆಡ್ ಜನ ಅಂದರೆ, ಈಗ ಯಾರೋ ಒಬ್ಬರು ತುಂಬ ರಿಚ್ಚು, ಕೋಟು ಸೂಟೆಲ್ಲ ಹಾಕ್ಕೊಂಡಿದ್ದಾರೆ ಅಂದರೆ ಜನ ಅವ್ರ ಹತ್ರ ಹೋಗೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಅದೇ ಒಬ್ಬರು ತುಂಬ ಒಂದು ಶಲ್ಯನೋ ಏನೋ ಒಂದು ಹಾಕ್ಕೊಂಡು ಬರೋ ಅಂಥವ್ರು, ಒಂದು ಕಾದಿದು ಒಂದು ಜುಬ್ಬ ಹಾಕ್ಕೊಂಡು ಬಂದರೆ ಎಲ್ಲ ಹೋಗಿ ಅವ್ರನ್ನ ಮಾತಾಡಿಸ್ತಾರೆ. ಕಾರಣ ಏನು ಅಂತಂದರೆ, ನಮ್ಮ ವೇಷಭೂಷಣ ಜಾಸ್ತಿ ಆದಂಗೆ ನಾವು ಸಮಾಜಕ್ಕೆ, ದೀನದಲಿತರಿಗೆ ದೂರ ಆಗ್ತಾ ಹೋಗ್ತೀವಿ, ಎಲೈಟ್ ಕ್ಲಾಸ್ ಕೊಟ್ಟೋಗ್ತೀವಿ. ಇಲ್ಲಿ ಈಶ್ವರ ಎಲೈಟ್ ಕ್ಲಾಸ್ ಅಲ್ಲ, ಏಕೆಂದರೆ ಅವರು ಎಲ್ಲರಿಗೂ ಸಿಗುವಂಥವರು. ಹಾಗಾಗಿ ತುಂಬ ಹತ್ತಿರದ ಒಂದು ಫೀಲಿಂಗು ನಮಗೆ ಬರುತ್ತೆ ಆ ಥರ. ಮತ್ತು ವಿಷಕಂಠ ಅಂದರೆ ಕಷ್ಟ ಎಲ್ಲರಿಗೂ ಬಂದಾಗ ಅದನ್ನು ನಿವಾರಣೆ ಮಾಡೋ ಅಂತ, ಅಂದರೆ ನಮ್ಗೆ ಆ ಥರ ಕಲ್ಪನೆ ಜಾಸ್ತಿ. ನಿವಾರಣೆ ಮಾಡಿರೋ ಅಂಥವರು, ಅರ್ಧನಾರೀಶ್ವರ, ಆಮೇಲೆ ಆದಿಯೋಗಿ, ಇವೆಲ್ಲ ಗೊತ್ತಿರೋದ್ರಿಂದ ನಮಗೆ ತುಂಬ ಹತ್ತಿರ ಅಂತ ಅನಿಸುತ್ತೆ. ನಮ್ಮ ಈಗೋ ಏನಿದೆ, ಶಿವನನ್ನು ನೋಡಿದಾಗ ಈಗೋ ಬರೋಲ್ಲ. ಏಕೆಂತಂದರೆ ಅದೇ ಸಿಂಪಲ್ಲು. ಅಷ್ಟು ಸಿಂಪ್ಲೆಸ್ಟ್ ಸ್ಟ್ರಕ್ಚರ್ ಮುಂದೆ ನಾವು ನಿಂತಾಗ ನನಗೇನಿದೆ ಅಂಥ ಪರಮಾತ್ಮನೇ ಇಷ್ಟು ಸಾಧಾರಣವಾಗಿದ್ದಾಗ ನಾನು ಏನೂ ಇಲ್ಲ ಅನ್ನುವ ಒಂದು ಫೀಲಿಂಗ್ ಬರುತ್ತಲ್ಲ, ಅದೆಲ್ಲ ಆದಾಗ ನಮ್ಮ ಎಲ್ಲ ಫೀಲಿಂಗ್ಗಳು ಇವೆಲ್ಲ ಕರಗಿ ಹೋಗುತ್ತೆ. ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಪ್ರೋಸೆಸ್ ಆದಾಗ ನಮ್ಮ ದೇಹದಲ್ಲಿ ಹಾರ್ಮೋನಲ್ ಪಾತ್ವೆಗಳಿದೆಯಲ್ಲ, ಅದ್ಭುತವಾಗಿ ನಡೀತಾ ಬರುತ್ತೆ. ಮೊದಲನೇದಾಗಿ ನಾವು ಈ ಲಿಂಗ ಪೂಜೆ ಇದೆಲ್ಲ ಮಾಡ್ತೀವಲ್ಲ, ಮೊದಲನೇದಾಗಿ ನಮ್ಮ ಒತ್ತಡದ ಹಾರ್ಮೋನ್ ಏನಿದೆ ಕಾರ್ಟಿಸಾಲು ಪೂರ ಡೌನ್ ಆಗುತ್ತೆ. ಕಾರಣ ಹೈಪೋಥಲಾಮಸ್ ಇದೆಯಲ್ಲ, ಅದು ಬಹಳ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ, ಹೈಪರಾಗಿ ಆ್ಯಕ್ಟಿವೇಟ್ ಆಗಲ್ಲ, ಒತ್ತಡ ಇರೋದಿಲ್ಲ, ಕಾಮ್ನೆಸ್ ಇರುತ್ತೆ. CRH ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನು ಡೌನ್ ಇರುತ್ತೆ, ACTH ಡೌನ್ ಇರುತ್ತೆ, ಕಾರ್ಟಿಸಾಲು ಡೌನ್ ಆಗುತ್ತೆ. ಆಮೇಲೆ ಅಡ್ರಿನಾಲಿನ್, ನಾರ್ ಅಡ್ರಿನಾಲಿನು ಹಾರ್ಮೋನುಗಳು, ಈ ಒತ್ತಡವನ್ನು ಉಂಟು ಮಾಡುವ ಹಾರ್ಮೋನ್ಗಳೆಲ್ಲ ಡೌನ್ ಆಗ್ತಾ ಬರುತ್ತೆ. ಆಮೇಲೆ ನಾವು ಓಂಕಾರ ಚಾಂಟ್ ಮಾಡ್ತೀವಲ್ಲ, ಆಗ ನಮ್ಮ ಥೈರಾಯ್ಡು ಮತ್ತು ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಗಳು ಆ್ಯಕ್ಟಿವೇಟ್ ಆಗುತ್ತೆ. ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅಂತ ಇಲ್ಲಿ ಕುತ್ತಿಗೆ ಹತ್ರ ಇದೆಯಲ್ಲ, ಇದರ ಕೆಲಸ ಕ್ಯಾಲ್ಶಿಯಂ ಮೆಟಬಾಲಿಸಮ್, ಅದು ಅದ್ಭುತವಾಗುತ್ತೆ. ಆಮೇಲೆ ಥೈರಾಯ್ಡ್, TSH ಅಂತ ಒಂದು ಹಾರ್ಮೋನ್ ಇದೆ, ಥೈರಾಯ್ಡ್ ಹಾರ್ಮೋನು, ಅದು ಥೈರಾಯ್ಡ್ ಗ್ರಂಥಿಯಿಂದ ಬಿಡುಗಡೆ ಆಗುವಂಥದ್ದು. ಅದು ಸರಿಯಾದ ಪ್ರಮಾಣ, ಏಕೆಂದರೆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗ್ತಾ ಇದೆ, ಹಾಗಾಗಿ ಸರಿಯಾದ ಪ್ರಮಾಣದಲ್ಲಿ ಬಿಡುಗಡೆ ಆಗುತ್ತೆ. ಮತ್ತು ನಮ್ಮ ಪಿಟ್ಯೂಟರಿಯಿಂದ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಲ್ಯೂಟಿನೈಸಿಂಗ್ ಹಾರ್ಮೋನು, ಗ್ರೋತ್ ಹಾರ್ಮೋನು, ACTH ಏನೇನಿದೆ ಇದೆಲ್ಲ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ಬಿಡುಗಡೆಯಾಗುತ್ತೆ.
ಹಾಗಾಗಿ ಲಿಂಗ ಪೂಜೆ, ದೇವಸ್ಥಾನ, ಈಶ್ವರನ ದೇವಸ್ಥಾನಕ್ಕೆ ಹೋಗೋರಿಗೆ ಈ ರಿಪ್ರೊಡಕ್ಷನ್ಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಇರೋದಿಲ್ಲ. ಏಕೆಂದರೆ GnRH ಅಂತ ಇದೆ, ಗೊನೆಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್, ಪಿಟ್ಯೂಟರಿಯಿಂದ ಬಿಡುಗಡೆ ಆಗೋಂಥದ್ದು. ಅದು ಇದು ನಮ್ಮ ಹೈಪೋಥಾಲಮಸ್ಸಿಂದ, ಅದು ಪಿಟ್ಯೂಟರಿಯಿಂದ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಲ್ಯೂಟಿನೈಸಿಂಗ್ ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ. ಅದು ಸರಿಯಾಗಿ ಬಿಡುಗಡೆ ಆಗ್ತಿದ್ರೆ ಹೆಂಗಸರಲ್ಲಿ ಅಂಡಾಣುಗಳು, ಗಂಡಸರಲ್ಲಿ ವೀರ್ಯಾಣುಗಳು ಸರಿಯಾದ ಕ್ರಮದಲ್ಲಿ ಸರಿಯಾದ ಸಮಯಕ್ಕೆ ಬಿಡುಗಡೆ ಆಗೋದ್ರಿಂದ ಇವರಿಗೆ ಋತುಚಕ್ರದ ತೊಂದರೆನೂ ಆಗಲ್ಲ, ಇವರಿಗೆ ವೀರ್ಯಾಣುವಿನ ತೊಂದರೆನೂ ಆಗೋದಿಲ್ಲ. ನಂತರ ನೀರು ಬೀಳುತ್ತಲ್ಲ, ಅದು ಏನಾಗುತ್ತೆ ಅಂತಂದರೆ, ನಾವು ಅಭಿಷೇಕ ಅದನ್ನು ನಾವು ಫೋಕಸ್ ಮಾಡಿ ನೋಡಬೇಕಾದ್ರೆ ಅದು ನಮ್ಮ ಎಡ್ರಿನಲ್ ಗ್ಲ್ಯಾಂಡ್ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಅದರಿಂದ ಏನಾಗುತ್ತೆ ಅಂದರೆ, ನಮ್ಮ ಎಡ್ರಿನಲ್ ಗ್ಲ್ಯಾಂಡಿಂದ ಬಿಡುಗಡೆಯಾಗುವ ಅದೇ ಬೇರೆದು ನಾರೆಪಿನೆಫ್ರಿನು, ಎಪಿನೆಫ್ರಿನ್ ಎಲ್ಲ ಇದೆಯಲ್ಲ, ಅದರದ್ದು ಪ್ರಮಾಣಗಳೆಲ್ಲ ಬಹಳ ಕಡಿಮೆ ಆಗ್ತಾ ಬರುತ್ತೆ. ಇದರ ಜೊತೆಯಲ್ಲಿ ನಾನು ಹೇಳಿದೆ, ಒಂದು ಮಂದ ಬೆಳಕಿನಲ್ಲಿ ದೇವರನ್ನು ನಾವು ನೋಡ್ತೀವಿ ಅಂತ. ಅವಾಗೇನಾಗುತ್ತೆ ಅಂದರೆ, ಸುತ್ತ ಕತ್ತಲೆ ಇದ್ದಾಗ ನಮಗೆ ಮೆಲೋಟೋನಿನ್ ಹಾರ್ಮೋನು ರಿಲೀಸ್ ಆಗುತ್ತೆ. ಅದು ನೈಟಲ್ಲಿ ಬಿಡುವಂಥದ್ದು, ಬಟ್ ಇಲ್ಲಿ ಎಲ್ಲ ಸಿಂಕ್ರೊನೈಸ್ ಆಗ್ತಾ ಇರೋದ್ರಿಂದ ಅದು ಬಿಡುಗಡೆಯಾಗಲು ಆರಂಭ ಆಗುತ್ತೆ. ಅದು ಬಿಡುಗಡೆ ಆದರೆ ನಮ್ಮ ಸರ್ಕ್ಯಾಡಿಯಲ್ ರಿದಮ್ ಚೆನ್ನಾಗಾಗುತ್ತೆ. ಈ ರೀತಿ ಎಲ್ಲ ಹಾರ್ಮೋನುಗಳನ್ನು ನಾವು ನೋಡ್ತಾ ಬಂದರೆ, ರಿಪ್ರೊಡಕ್ಟಿವ್ ಹಾರ್ಮೋನ್ ಆಗ್ಬೋದು, ಸ್ಟ್ರೆಸ್ ಹಾರ್ಮೋನು, ಗ್ರೋತ್ ಹಾರ್ಮೋನು, ಪಿಟ್ಯೂಟರಿಯಿಂದ ಬಿಡುಗಡೆ ಆಗೋದು, ಎಲ್ಲ ಹಾರ್ಮೋನುಗಳು, ಎಂಡೋಕ್ರೈನ್ ಪ್ರೊಫೈಲ್ ಅಂತ ನೋಡ್ತೀವಲ್ಲ, ಎಲ್ಲ ಸರಿಯಾದ ಪ್ರಮಾಣದಲ್ಲಿ ಎಷ್ಟು ಬೇಕೋ ಅಷ್ಟು. ಆಮೇಲೆ ಗುಡ್ ಹಾರ್ಮೋನ್ಸಲ್ಲಿ ಡೋಪಾಮೈನ್ ಹೇಳಿದೆ, ರಿವಾರ್ಡಿಂಗ್ ಹಾರ್ಮೋನು. ನಮಗೆ ಬೇರೆದು ನೋಡಿದಾಗ, ಈಗ ನಾವು ಇನ್ಸ್ಟಾ ಆಗ್ಬೋದು, ನಮ್ಮದು ಬೇರೆ ಬೇರೆದರಲ್ಲಿ ನಾವು ಸೋಷಿಯಲ್ ಮೀಡಿಯಾ ನೋಡಿದಾಗ ಸ್ಪೈಕ್ ಆಗ್ತಾ ಬರುತ್ತೆ. ಆದರೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಡೋಪಾಮೈನ್ ರಿಲೀಸ್ ಆಗ್ತಾ ಬರುತ್ತೆ. ಸ್ವಲ್ಪ 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 ಅಂದರೆ ಬೇಕಾದಷ್ಟು, ಅತಿಯಾಗೂ ಅಲ್ಲ, ಕಡಿಮೆನೂ ಅಲ್ಲ, ಸ್ವಲ್ಪ. ಆಮೇಲೆ ಆ ವಾತಾವರಣ ಒಂಥರ ಮನಸ್ಸಿಗೆ ಖುಷಿ ಕೊಡೋದ್ರಿಂದ ನಮ್ಮ ಸೆರೋಟೋನಿನ್ ಚೆನ್ನಾಗಿರುತ್ತೆ, ಮೂಡ್ ಹಾರ್ಮೋನ್ ಅಂತ ಹೇಳಿದ್ನಲ್ಲ ನಾನು, ಅದು ಚೆನ್ನಾಗಿರುತ್ತೆ. ಆಮೇಲೆ ನಮಗೆ ದೇವರನ್ನು ಒಂದು ಆ ಭಕ್ತಿಯ ಇದರಲ್ಲಿ ಏನಾಗುತ್ತೆ ಅಂದರೆ, ಟ್ರಸ್ಟ್ ಹಾರ್ಮೋನು, ಆಕ್ಸಿಟಾಸಿನ್ ಬಿಡುಗಡೆ ಆಗುತ್ತೆ. ನಮಗೆ ದೇವ್ರ ಮೇಲೆ ತುಂಬ ನಂಬಿಕೆ ಬಂದುಬಿಡುತ್ತೆ ನೋಡಿ, ಬಾಂಡ್ ಬರುತ್ತೆ. ಶಿವನ ಮೇಲೆ ಒಂಥರ ಬಾಂಡಿಂಗು, ನಮಗೆ ತುಂಬ ಹತ್ತಿರ ಕನೆಕ್ಟ್ ಆಗೋದ್ರಿಂದ ಒಂಥರ ಬಾಂಡಿಂಗು. ನಾನು ನಿನ್ನ ಮಗು ಅಂತನೋ, ನೀನು ನನ್ನ ತಂದೆ ಅಂತನೋ, ಏನೋ ಒಂದು ಆ ಬಾಂಡಿಂಗ್ ಬರೋ ಅಂಥದ್ರಿಂದ. ಈಗ ಅಕ್ಕಮಹಾದೇವಿಯವರಿಗೆ ಚನ್ನಮಲ್ಲಿಕಾರ್ಜುನನನ್ನೇ ಪತಿ ಅಂತ ಅಂದ್ಕೊಂಡ್ರು, ಅದೊಂಥರ ಅಲ್ಲಿ ಒಂದು ಬಾಂಡಿಂಗ್ ಹಾರ್ಮೋನ್, ಟ್ರಸ್ಟ್ ಹಾರ್ಮೋನ್. ನೀನೇ ನನ್ನನ್ನು ಕಾಯುವವನು ಅಂತಂದರೆ ಒಂದು ಟ್ರಸ್ಟ್. ಅದು ನೀ ಎಲ್ಲ ಜಗದಲ್ಲಿರುವ ಎಲ್ಲರಿಗೂ ಮರಣ ಇದೆ, ನಿನಗೆ ಮರಣ ಇಲ್ಲ, ಅಂತಹ ಗಂಡನನ್ನು ನಾನು ಪಡೆದಿದ್ದೀನಿ ಅಂತಂದರೆ ಟ್ರಸ್ಟ್. ಅದು ಅದೇ ಥರ ಬಾಂಡಿಂಗ್ ಹಾರ್ಮೋನು, ಲವ್ ಹಾರ್ಮೋನು. ಲವ್ ಅಂದರೆ ಇಲ್ಲಿ ತಂದೆ ಮಕ್ಕಳ ಪ್ರೀತಿ ಆಗ್ಬೋದು, ಒಂಥರ ಆ ಥರ. ಇದೆಲ್ಲ ಹಾರ್ಮೋನುಗಳು ಬಿಡುಗಡೆ ಆಗೋದ್ರಿಂದ, ಅದಕ್ಕೆ ಹೇಳೋದು, ಆ ಪೂಜೆ ಹಿಂದೆ ಇಷ್ಟು ವೈಜ್ಞಾನಿಕತೆ ಇದೆ. ಪೂಜೆಯನ್ನು ಮಾಡಿದವ್ರಿಗೆ ಇಷ್ಟೆಲ್ಲ ಸರಿಯಾಗುತ್ತೆ, ಇಷ್ಟೆಲ್ಲ ಲಾಭಗಳು ಅವ್ರಿಗೆ ದೊರಕೋದ್ರಿಂದ ಅದ್ಭುತ. ನಮ್ಮ ಆರೋಗ್ಯದ ದೃಷ್ಟಿಯಿಂದನೇ ಇದೆಲ್ಲ ಮಾಡಿರೋಂಥದ್ದು. ಇದನ್ನು ಅರಿತುಕೊಂಡು, ಶಿವನನ್ನು ಅರಿತುಕೊಂಡ್ರೆ ನಾವು ಖಂಡಿತವಾಗ್ಲೂ ಆ ಪೂಜೆ ಮಾಡಬೇಕಾದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಅಂತ ಹೇಳ್ಬೋದು. ಎಸ್. ಸೊ ಲಿಂಗು ಅಂತಂದಾಗ, ಲಿಂಗ ಅಂದಾಗ ನನ್ನ ನೋಡ್ದಂಗೆ ಲಿಂಗ ಅಂದರೆ ಅದೊಂದು ಓವಲ್ ಶೇಪಲ್ಲಿ ಒಂದು ಹೊಳೆಯುವ ಒಂದು ವಸ್ತು ಆಗಿರುತ್ತೆ, ನಮ್ಮ ಮನೆಯಲ್ಲಿ ಮಾಡುವಂಥದ್ದು. ಆಮೇಲೆ ಲಿಂಗಾಯತರು ಒಂದು ಕೊಳಲ್ ಧರಿಸ್ತಾರೆ, ಅದರೊಳಗಡೆ ಕೂಡ ಒಂದು ಲಿಂಗ ಇರುತ್ತೆ. ಅದು ನಾವು ದೇವಸ್ಥಾನಗಳಲ್ಲಿ ನೋಡ್ತೀವಲ್ಲ, ಆ ಲಿಂಗ ಥರ ಇರಲ್ಲ, ಬೇರೆ ಥರ ಇರುತ್ತೆ. ಸೊ ಅದನ್ನು ಕೈಯಲ್ಲಿ ಇಟ್ಕೊಂಡು ಲಿಂಗ ಪೂಜೆ ಮಾಡೋದನ್ನು ನಾನು ನೋಡಿದ್ದೀನಿ. ಅದು ಎಷ್ಟು ಅಂದರೆ ನೋಡಿ, ದೇವಸ್ಥಾನದಲ್ಲಿ ನೀವು ಹೋದ್ರೆ ಪೂಜೆ ಮಾಡೋಕ್ಕಾಗುತ್ತಾ ನಿಮಗೆ? ಬಿಡಲ್ಲ ಅಲ್ವಾ? ಆದರೆ ನನ್ನ ಕೈ ಮೇಲೆ ನಾನು ಇಟ್ಕೊಂಡು ಮಾಡ್ತೀನಿ ಅನ್ನೋ ಫೀಲಿಂಗ್ ಯಾವ ಥರ ಇದೆ ಅಲ್ವಾ? ನನ್ನ ಕೈ ಮೇಲೆ ದೇವನಿದ್ದಾನೆ, ನಾನು ಏನೇನು ಪೂಜೆ ಮಾಡಬೇಕು ಅದನ್ನು ನಾನು ಇಲ್ಲೇ ಮಾಡ್ತಾ ಇದ್ದೀನಿ. ಅಭಿಷೇಕ ಮಾಡ್ತೀನಿ, ಹೂವಿನ ಅಲಂಕಾರ ಮಾಡ್ತೀನಿ, ಮಂಗಳಾರತಿ ಮಾಡ್ತೀನಿ, ನನ್ನ ಕೈ ಮೇಲೇನೆ. ನನ್ನದು ಇದು. ಈಗ ನನಗೆ ಕಂಪ್ಲೀಟ್ ಫ್ರೀಡಮ್ ಇದೆ, ನಾನು ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದು, ನಾನು ಎಷ್ಟೊತ್ತು ಬೇಕಾದ್ರೂ ನೋಡ್ಬೋದು. ಆ ದೇವಸ್ಥಾನದಲ್ಲಾದರೆ ನೀವು ನೋಡ್ಬೇಕಾದ್ರೆ ನಿಮ್ಮನ್ನ ತಿರುಪತಿಲಿ ನೋಡಿದ್ದೀರಲ್ಲ, ಎಲ್ಲ ತಳ್ಳಿ ಆ ದೇವರನ್ನ ನೋಡೋಕ್ಕೂ ಆಗೋದಿಲ್ಲ ನಿಮಗೆ ಅಲ್ವಾ? ಇಲ್ಲಿ ನಿನಗೆ ಎಷ್ಟೊತ್ತು ಬೇಕೋ ನೀನು ಕೈ ಮೇಲೆ ಇಟ್ಕೋ, ಎಷ್ಟೊತ್ತು ಬೇಕೋ ಪೂಜೆ ಮಾಡು. ನೋಡಿ ಈ ಥರ ಇನ್ನು ಕೈಯೆಲ್ಲ ನಮ್ಮ ಹೃದಯದಲ್ಲೇ ಇಟ್ಕೊಂಬಿಟ್ರೆ ಸದಾ ಕಾಲ ನಮ್ಮ ಮನಸ್ಸು
ಯಾವಾಗಲೂ ಒಳ್ಳೆಯದನ್ನು ಬಯಸುತ್ತೆ. ಅಂದರೆ ಆ ಥರ ಪೂಜೆಗಳಲ್ಲಿ ಬೇಕಾದಷ್ಟು ಥರ ಮಾನಸಿಕವಾಗೂ ನಾವು ಪೂಜೆ ಸದಾಕಾಲ. ನಾನಂತೂ ನನಗೆ ಪೂಜೆ ಮಾಡೋಕ್ಕೆ ಖಂಡಿತ ಟೈಮ್ ಇಲ್ಲ. ಇರುವ ಒಂದು ಕೆಲಸದಲ್ಲಿ ಹೇಗೆ ಅಂತಂದರೆ ಸಾಧ್ಯನೇ ಇಲ್ಲ ನನಗೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ನಾನು ಕೆಲಸ ಮಾಡಬೇಕಾದ್ರೆ ಪೂಜೆ ಮಾಡೋ ಥರನೇ ಫೀಲ್ ಮಾಡ್ಕೊಂಡು ಪೂಜೆ ಕೆಲಸ ಮಾಡ್ತಾ ಇರ್ತೀನಿ. ಕಾಯಕವೇ ಕೈಲಾಸ. ಮತ್ತು ಫೀಲಿಂಗ್ ತಗೊತಾ ಇರ್ತೀನಿ ನನ್ನ ಹತ್ರ. ನಾನಿವಾಗ ಅಭಿಷೇಕ ಮಾಡ್ತಿದ್ದೀನಿ, ನಾನಿವಾಗ ಅಂದರೆ ನಾನು ಮಾಡೋ ಕೆಲಸದಲ್ಲಿ ಫೀಲಿಂಗ್. ಆಮೇಲೆ ನಾವು ಅನ್ಕೊಳ್ಳೋದು ದೇವ್ರು ನನ್ನ ಹೃದಯದಲ್ಲೇ ಇದ್ದಾನೆ ಅನ್ನೋ ಫೀಲಿಂಗ್ ಇದೆಯಲ್ಲ, ನಮ್ಮ ಮನಸ್ಸಲ್ಲಿ ಕೆಟ್ಟ ಭಾವನೆನೇ ಬರಲ್ಲ. ಒಳ್ಳೇದು ಮಾಡಬೇಕು ಅನಿಸ್ತಿರುತ್ತೆ ಎಲ್ಲರಿಗೂ. ಎಕ್ಸಾಕ್ಟ್ಲಿ. ಸೊ ಹಾಗೆ ನಾವು ಲಿಂಗ ಪೂಜೆ ಹಿಂದಿರೋ ವೈಜ್ಞಾನಿಕತೆಯನ್ನು ಮಾತಾಡಿದ್ವಿ. ಪ್ರತಿಯೊಂದನ್ನು ಕೂಡ ವೈಜ್ಞಾನಿಕವಾಗಿ ನೋಡಬಹುದು. ಮತ್ತು ಪ್ರತಿಯೊಂದರ ಹಿಂದೆ ಕೂಡ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಅದರ ಹಿಂದೆ ಒಂದು ವೈಜ್ಞಾನಿಕತೆ ಇದೆ ಅನ್ನೋದಕ್ಕೆ ಮೇಡಮ್ ಹೇಳಿರುವಂಥ ವಿಶ್ಲೇಷಣೆಯ ಒಂದು ಸಾಕ್ಷಿ ಅನಿಸುತ್ತೆ. ಸೊ ಇದನ್ನು ಹೇಳಿದಂಥ ಪ್ರೊಫೆಸರ್ ಮಾಲಿನಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಸ್ನೇಹಿತರೆ, ಇದನ್ನು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.